ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷಣಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 67ನೇ ಸರ್ಗ. ಪುನಃ ಹನುಮಂತನು ಸೀತೆಯ ಸಂದೇಶವನ್ನು ಶ್ರೀರಾಮನಿಗೆ ಹೇಳಿದ್ದು. 7 ಶ್ಲೋಕಗಳು, 7 ಶ್ಲೋಕಗಳ ಭಾವಾರ್ಥಗಳು. ಏವ ಮುಕ್ತಸ್ತು ಹನುಮಾನ್ ರಾಘವೇಣ ಮಹಾತ್ಮನ ಸೀತಾಯ ಭಾಷಿತಂ ಸರ್ವಂ ನ್ಯವೇದಯತ ರಾಘವೇ. ಇದ ಮುಕ್ತವತಿ ದೇವಿ ಜಾನಕಿ ಪುರುಷಭ ಪೂರ್ವವೃತ್ತಮಭಿಜ್ಞಾನಂ ಚಿತ್ರಕೂಟೆ ಯಥಾ ತತಂ. ಸುಖಸುಪ್ತತ್ವಯಾ ಸಾರ್ಧಂ ಜಾನಕಿ ಪೂರ್ವಮುತ್ತಿತ ವಾಯಸ ಸವೋತ್ಪತ್ಯ ವೀರರಾಧ ಸ್ತನಾಂತರೆ ಪರ್ಯಾಯೇಣ ಚ ಸುಪ್ತಸ್ತ್ವಂ ದೇವ್ಯಂಕೆ ಭರತಾಗ್ರಜ ಪುನಶ್ಚ ಕೀಲ ಪಕ್ಷಿ ಸಾ ದೇವ್ಯ ಜನಯತಿ ವ್ಯತಾ. ಪುನಃ ಪುನರುಪಗಮ್ಯ ಈ ವೀರರಾಧ ಭೃಶಂಕೀಲ ತತಸ್ತ್ವಂ ಬೋಧಿತಸ್ತಸ್ಯ ಶೋಣಿತೇನ ಸಮುಕ್ಷಿತಾಃ ವಾಯುಸೇನಾ ಚ ತೇನೈವಂ ಸತತಂ ಬಾಧ್ಯಮಾನಯ ಬೋಧಿತ ಕೀಲಾ ದೇವ್ಯಾ ತ್ವಂ ಸುಖಸುಪ್ತ ಪರಂತಪ ತಾಂತು ದೃಷ್ಟ್ವಾ ಮಹಾಭಾವೋ ದಾರಿತಾಂಚ ಸ್ತನಾಂತರೆ ಆಶಿವಿಷ ಇವ ಕ್ರುದ್ಧೋ ನಿಶ್ವಸನ್ನಭ್ಯ ಭಾಷತಾಃ. ಭಾವಾರ್ಥ. ಮಹಾನುಭಾವನಾದ ಶ್ರೀರಾಮನು ಹೀಗೆ ಹೇಳಲು ಹನುಮಂತನು ಸೀತಾದೇವಿಯು ಹೇಳಿದ ಮಾತುಗಳೆಲ್ಲವನ್ನೂ ಅವಳ ಮಾತಿನಲ್ಲೇ ಹೇಳತೊಡಗಿದನು. ಓ ಪುರುಷ ಶ್ರೇಷ್ಠ, ಹಿಂದೆ ನೀನು ಚಿತ್ರಕೂಟದಲ್ಲಿದ್ದಾಗ ಜರುಗಿದ ವೃತ್ತಾಂತವನ್ನು ನಿನ್ನ ನೆನಪಿಗಾಗಿ ಹೇಗೆ ನಡೆಯುತ್ತೋ ಹಾಗೆ ಹೇಳಿರುವವಳು. ಒಮ್ಮೆ ನಿನ್ನೊಡನೆ ಸುಖವಾಗಿ ಮಲಗಿದ್ದ ಜಾನಕಿಯು ನೀನು ಏಳುವ ಮೊದಲೇ ಎದ್ದು ಬಿಟ್ಟಿದ್ದಳು. ಆಗ ಒಂದು ಕಾಗೆಯು ಅನಿರೀಕ್ಷಿತವಾಗಿ ಹಾರಿ ಬಂದು ಸೀತಾದೇವಿಯ ವಕ್ಷಸ್ಥಳವನ್ನು ಗಾಯಗೊಳಿಸಿತು. ಭರತಾಗ್ರಜನೆ ಪರ್ಯಾಯವಾಗಿ ಮಲಗುವ ಈ ಕ್ರಮವನ್ನು ಅನುಸರಿಸಿ ನೀನು ಅವಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದೆಯಂತೆ. ಆ ಕಾಗೆಯು ಪುನಃ ಬಂದು ಸೀತೆಗೆ ತೊಂದರೆ ಕೊಡತೊಡಗಿತು. ಆ ಕಾಗೆಯು ಬಾರಿಗೆ ಸಮೀಪಕ್ಕೆ ಬಂದು ಅವಳನ್ನು ಹೆಚ್ಚಾಗಿ ಗಾಯಗೊಳಿಸಿತು. ಆಗ ಗಾಯದಿಂದ ಹರಿಯುತ್ತಿದ್ದ ರಕ್ತದ ಸ್ಪರ್ಶದಿಂದ ನೀನು ಎಚ್ಚರಗೊಂಡೆ. ಶತ್ರು ಸಂಹಾರಕನಾದ ಎಲೈ ರಾಮ, ಆ ಕಾಗೆಯಿಂದ ಪದೇ ಪದೇ ಬಾಧೆ ಪಡುತ್ತಿದ್ದ ಸೀತಾದೇವಿಯು ಸುಖವಾಗಿ ಮಲಗಿದ್ದ ನಿನ್ನನ್ನು ಎಚ್ಚರಿಸಿದಳು. ಎಲೈ ಮಹಾಬಾಹುವೆ, ವಕ್ಷಸ್ಥಳದಲ್ಲಿ ಗಾಯಗೊಂಡ ಸೀತೆಯನ್ನು ನೋಡಿದ ನೀನು ರೊಚ್ಚಿಗೆದ್ದ ವಿಷಸರ್ಪದಂತೆ ಮುಸುಗುಟ್ಟುತ್ತಾ ನೀನು ಹೀಗೆ ಹೇಳಿದೆಯಂತೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 67ನೇ ಸರ್ಗದ 7 ಶ್ಲೋಕಗಳು, ಭಾವಾರ್ಥಗಳು ಸಂಪೂರ್ಣ. ನಮಸ್ಕಾರ. ನಖಗ್ರೈಹಿಕೇನ ತೇ ಭೀರು ದಾರಿತಂ ತುಸ್ತನಾಂತರಂ ಕ್ರೀಡತಿ ಸರೋಷೇಣ ಪಂಚವಕ್ತ್ರೇಣ ಭೋಗಿನಾ ನಿರೀಕ್ಷಮಾಣಃ ಸಹಸಾ ವಾಯಸಂ ಸಮವೈಕ್ಷತಾಃ. ನಕೈಃ ಶ್ರುತಿರೈತೀಕ್ಷ್ಣೈಸ್ತಾಮೇವಾಭಿಮುಖಂ ಸ್ಥಿತಂ ಸುತಃ ಕಿಲ ಸಹ ಶಕ್ರಸ್ಯ ವಾಯಃ ಸಪ್ಪತತಾಂಬರಃ ಧರಾಂತರಚರ ಶೀಘ್ರಂ ಪವನಸ್ಯ ಗತೌ ಸಮಃ ತತಸ್ತಸ್ಮಿನ್ ಮಹಾಬಾಹೋ ಕೋಪಸಂವರ್ತಿ ತೀಕ್ಷ್ಣಃ ವಾಯಸೇ ತ್ವಂ ಕೃತಾ ಕ್ರೂರಾಂ ಮತಿಮತಾಂಬರ ಸದರ್ಭಂ ಸಂಸ್ತರಾಗೃಹ್ಯ ಬ್ರಹ್ಮಾಸ್ತ್ರೇಣ ಹಯೋಜಯಃ ಸದೀಪ್ತ ಇವ ಕಾಲಾಗ್ನಿ ಜಜ್ವಾಲಾಭಿಮುಖಃ ಖಗಂ. ಕ್ಷಿಪ್ತವಾಸ್ತ್ವಂ ಪ್ರದೀಪ್ತಂ ಹಿ ದರ್ಭಂ ತಂ ವಾಯಸಂ ಪ್ರತಿ ತತಸ್ತು ವಾಯಸಂ ದೀಪ್ತಃ ಸದರ್ಭೋನುಜಗಾಮಃ ಸಪ್ರೀತಾ ಚ ಪರಿತ್ಯಕ್ತಃ ಸುರೈಶ್ಚ ಸಮಹರ್ಷಿಭಿಃ ತ್ರೀನ್ ಲೋಕಾನ್ ಸಂಪರಿಕ್ರಮ್ಯ ತ್ರಾತಾರಾನ್ನಾದಿಗಚ್ಚತಿ. ಭಾವದವಳೆ, ನಿನ್ನ ವಕ್ಷಸ್ಥಳದಲ್ಲಿ ಉಗುರುಗಳಿಂದ ಗಾಯ ಮಾಡಿದವರು ಯಾರು?
ಕೋಪಗೊಂಡ 5 ಹೆಡೆಯ ಸರ್ಪದೊಡನೆ ಆಟವಾಡುವವರಾರು? ಹೀಗೆ ಹೇಳಿ ಸುತ್ತಲೂ ದೃಷ್ಟಿ ಹರಿಸಿದಾಗ ರಕ್ತಸಿಕ್ತವಾದ ನಖಗಳಿಂದ ಒಡಗೊಂಡ ಒಂದು ಕಾಗೆಯು ಇದಿರಲ್ಲೇ ಕುಳಿತಿರುವುದನ್ನು ಕಂಡೆಯಂತೆ. ಪಕ್ಷಿಗಳಲ್ಲಿ ಶ್ರೇಷ್ಠವಾದ ವಾಯುವೇಗದಿಂದ ಸಂಚರಿಸುವ ಆ ಕಾಗೆಯು ಇಂದ್ರಕುಮಾರನಾದ ಜಯಂತನು. ನೀನು ನೋಡುತ್ತಿರುವಂತೆ ಅದು ಬೇರೆ ಪ್ರದೇಶಕ್ಕೆ ಹಾರಿ ಹೋಯಿತು. ಎಲೆ ಮಹಾಬಾಹುವೆ, ಪ್ರಜ್ಞಾನವಂತರಲ್ಲಿ ಶ್ರೇಷ್ಠನಾದವನೇ, ಕೋಪದಿಂದ ಆ ವಾಯಸವನ್ನು ದುರುಗುಟ್ಟಿ ನೋಡುತ್ತಾ ನೀನು ಸೀತಾದೇವಿಗೆ ಅಪಕಾರವನ್ನು ಎಸಗಿದವನನ್ನು ಕ್ರೂರವಾಗಿ ಶಿಕ್ಷಿಸಲು ಮನ ಮಾಡಿದೆ. ಆಗ ಆಸನದಿಂದ ಒಂದು ದರ್ಬೆಯನ್ನು ಕಿತ್ತುಕೊಂಡು ಅದನ್ನು ಬ್ರಹ್ಮಾಸ್ತ್ರವಾಗಿ ಮಂತ್ರಿಸಿ ಪ್ರಯೋಗಿಸಿದೆ. ಆ ದರ್ಭಾಸ್ತ್ರವು ತೇದೀಪ್ಯಮಾನವಾಗಿ ಕಾಲಾಗ್ನಿಯಂತೆ ಉರಿಯುತ್ತಾ ಕಾಗೆಯು ಹೋದ ದಿಕ್ಕಿನತ್ತ ಮುಖ ಮಾಡಿತು. ಪ್ರಜ್ವಲಿಸುತ್ತಿರುವ ದರ್ಭೆಯನ್ನು ಬ್ರಹ್ಮಾಸ್ತ್ರವನ್ನು ನೀನು ಕಾಗೆಯ ಮೇಲೆ ಪ್ರಯೋಗಿಸಿದಾಗ ಆ ಅಸ್ತ್ರವು ಬೆಂಕಿಯನ್ನು ಉಗುಳುತ್ತಾ ಕಾಗೆಯನ್ನು ಹಿಂಬಾಲಿಸಿತು. ಆ ಈಶಿಕಾಸ್ತ್ರವು ಅಟ್ಟಿಸಿಕೊಂಡು ಬರುವಾಗ ವಾಯಸಕ್ಕೆ ತಂದೆಯಾದ ಇಂದ್ರನು, ದೇವತೆಗಳು, ಮಹರ್ಷಿಗಳು ಅವನಿಗೆ ಆಶ್ರಯ ಕೊಡದೆ ಹೊರದಬ್ಬಿದರು. 3 ಲೋಕಗಳಲ್ಲಿ ತಿರುಗುತ್ತಿರು. ಅದಕ್ಕೆ ರಕ್ಷಿಸುವವರು ಯಾರು ದೊರೆಯಲಿಲ್ಲ. ಸಾಕಂ ನಿಪಾತಿತಂ ಭೂಮೌ ಶರಣೈಃ ಶರಣಾಗತಾಂ ವತಾರ್ಹಮಪಿ ಕಾಕುತ್ಸಂ ಕೃಪಯಾ ಪರ್ಯಪಾಲಯಃ ಮೋಘಮಸ್ತಂ ನಾಶಕ್ತಂ ತುಂ ಕರ್ತುಮಿತ್ರೇವ ರಾಘವ ಭವಾಂತಃ ಸಾಕ್ಷಿ ಕಾಕತ್ಸಂ ಹೀನಸ್ತಿಂ ಸಾಂ ದಕ್ಷಿಣಾಂ ರಾಮಂ ತ್ವಾಂ ಸಾ ನಮಸ್ಕೃತ್ಯಂ ರಾಜ್ಞೇ ದಶರಥಾಯ ಚ ವಿಸ್ಪೃಷ್ಟಸ್ತುಂ ತಥಾ ಕಕಃ ಪ್ರತಿಪೇದೆ ಸಮಾಲಾಯಂ ಏವಮಸ್ತಂ ವಿದಂ ಶ್ರೇಷ್ಠಂ ಸತ್ವವಾನ್ ಶೀಲವಾನಪಿ ಕಿಮರ್ಥಮಸ್ತಂ ರಾಕ್ಷಸೋ ನ ಯೋಜಯತಿ ರಾಘವಃ ನಾನಾಗಾನಾಪಿ ಗಂಧರ್ವಾ ನಾಸುರಾನಾಂ ಮರುದ್ಗಣಃ ನ ಚ ಸರ್ವೇ ರಣೇ ಶಕ್ತಂ ರಾಮ ಪ್ರತಿ ಸಮರ್ಪಿತಂ ತಸ್ಯ ವೀರ್ಯವತಃ ಕಶ್ಚಿದಸ್ತಿ ಮಯಿ ಸಂಭ್ರಮಃ ಕ್ಷಿಪ್ರಂ ಸುನಿಶೀತೈ ಬಾಣೈ ಹನ್ಯೈ ತ್ವಂ ರಾವಣಃ. ಬಂದಿತು ಅನ್ಯೋನ್ಯ ಶರಣಾದ ನಿನಗೆ ಶರಣಾಗಿ ಭೂಮಿಯ ಮೇಲೆ ಬಿದ್ದು ಮೊರೆ ಇಟ್ಟಿತು. ಕಾಕುತ್ಸನಾದ ಎಲೆ ರಘುರಾಮ, ಆ ಕಾಗೆಯು ವಧೆಗೆ ಯೋಗ್ಯವಾಗಿದ್ದರೂ ಕನಿಕರದಿಂದ ನೀನು ಅದನ್ನು ರಕ್ಷಿಸಿದೆ. ಬಿಟ್ಟ ಅಸ್ತ್ರವು ನಿಷ್ಫಲವಾಗುವುದೆಂದು ನೀನು ಕಾಗೆಗೆ ಹೇಳಿ ಅದರ ಬಲಗಣ್ಣನ್ನು ಆ ಬ್ರಹ್ಮಾಸ್ತ್ರಕ್ಕೆ ಗುರಿಯಾಗಿಸಿ ಒಂದು ಕಣ್ಣನ್ನು ವಿನಾಶಗೊಳಿಸಿದೆ. ಎಲೆ ರಾಮನೇ, ಆ ವಾಯಸನು ನಿನಗೂ ದಶರಥ ಮಹಾರಾಜನಿಗೂ ನಮಸ್ಕರಿಸಿ ನಿನ್ನ ಅನುಮತಿಯನ್ನು ಪಡೆದು ತನ್ನ ವಾಸಸ್ಥಳಕ್ಕೆ ಹೊರಟು ಹೋಯಿತು. ರಾಘವ ಸೀತಾದೇವಿಯ ನೆನಪಿಗಾಗಿ ಈ ಕಥೆಯನ್ನು ಹೇಳಿ ನನ್ನನ್ನು ಇಂತು ಪ್ರಶ್ನಿಸಿದಳು. ಅಸ್ತ್ರವಿದ್ಯೆಯಲ್ಲಿಯೂ ಕೋವಿದನು ಶ್ರೇಷ್ಠನು, ಬಲಶಾಲಿಯು, ಉತ್ತಮ ಶೀಲ ಸಂಪನ್ನನೂ ಆದ ಶ್ರೀರಾಮನು ರಾಕ್ಷಸರ ಮೇಲೆ ಅಸ್ತ್ರಗಳನ್ನು ಏಕೆ ಪ್ರಯೋಗಿಸುವುದಿಲ್ಲ? ನಾಗಗಳಾಗಲಿ, ಗಂಧರ್ವರಾಗಲಿ, ಅಸುರರಾಗಲಿ, ದೇವತೆಗಳಾಗಲಿ ಇವರೆಲ್ಲರೂ ಸೇರಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸಲು ಸಮರ್ಥರಲ್ಲ. ಮಹಾಪರಾಕ್ರಮಶಾಲಿಯಾದ ಶ್ರೀರಾಮನಿಗೆ
ನನ್ನ ವಿಷಯದಲ್ಲಿ ಕೊಂಚವಾದರೂ ಕನಿಕರವಿರುವುದಾದರೆ ನಿಶ್ಚಿತವಾದ ಬಾಣಗಳಿಂದ ಈಗಲೂ ರಾವಣನನ್ನು ಸಂಹರಿಸಲಿ. ಶತ್ರು ಭಯಂಕರನು ನರೋತ್ತಮನು ರಘುವಂಶಜನೂ ಆದ ಲಕ್ಷ್ಮಣನು ಅಣ್ಣನ ಆಜ್ಞೆಯನ್ನು ಪಡೆದು ನನ್ನನ್ನು ರಕ್ಷಿಸಲು ಏಕೆ? ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಇಂದು ಒಂದು ವಿಶೇಷ ಮುಂದುವರಿದ ಭಾಗ. ಕಾಶಿಯ ಶ್ರೀವಿದ್ಯಾ ಮಠದ ಸನ್ಯಾಸಿನಿ ಪೂರ್ಣಾಂಬಾರವರಿಂದ ಸಂದೇಶ ಮತ್ತು ಆಶೀರ್ವಚನ ಹಾಗೂ ಅದರ ಕನ್ನಡ ಅನುವಾದ ಶ್ರೀಯುತ ಧನಂಜಯರವರಿಂದ. उसको बदलना नहीं होता, हम जैसे बड़े वाले उस वातावरण में घर्षण नहीं होने से कैसा रहने पड़ेगा. आजकल ये समस्या हर जगह आ रही है. मनुष्य ये सोचता है कि सामने वाला वैसा बन जाए जैसे मेरे दिमाग में एक फ्रेम बना हुआ है. हम सोचते हैं कि ये सामने वाला व्यक्ति है, वो ऐसा 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 होना चाहिए. वो सोचता है कि हम ऐसा 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 होना चाहिए. लेकिन दोनों का अलग अलग विचार और व्यवहार होता है. तो इसको समाधान करने के लिए एक तरीका ये है कि जब सामंजस्य नहीं बैठ रहा है, तो जैसे हमारे सामने कोई फिल्म चल रही है, तो जब हम जाते हैं फिल्म देखने के लिए तो केवल हम देखते हैं, उसमें इन्वॉल्व नहीं होते हैं. तो एक बार हमारे गुरुजी ने यही किसी को बताया था. तो हम लोग सत्संग में हम लोग ये सुनते हैं कि जब घर्षण होता है इस तरह का, तो हमको देखना चाहिए कि जैसे कुछ हो रहा है तो ये फिल्म चल रही है, हम साक्षी भाव से देखना है. अगर हम उसमें इन्वॉल्व हो जाएंगे तो क्लैश होगा. जब हमारा नहीं हो रहा है, हमारा ऑर्डर नहीं चल रहा है, हमें शांत होकर के हमारे सामने जो कुछ भी हो रहा है ये संसार में, ये चलचित्र की तरह चल रहा है, ऐसा जब हम सोचेंगे तो वो सामंजस्य बैठ जाएगा. और धर्म जो है कोई एक विशेष चीज़ नहीं है कि हम केवल पूजा पाठ करें वो धर्म नहीं है, हम गंगा स्नान करें केवल वो ही धर्म नहीं है. एक स्तोत्र है जिसमें ये लिखा हुआ है कि प्रातः प्रभृति सायंतम सायादि प्रातरंततः यत्करोमि जगत्योने तदस्तु तव पूजनम. मैं सुबह से शाम तक और शाम से लेकर सुबह तक जो कुछ भी कर रही हूँ वो हे जगत्योने भगवती आपकी सेवा ही है. तो अगर हम घर में बालक है तो उसको बाल रूप कृष्ण मान लें, कोई माँ है तो उसको देवी का रूप मान लें. इस तरह से मान करके जब हम अपना जीवन में व्यवहार लाएंगे तो हमारा किसी से क्लेश नहीं होगा. ये एक समाधान है. आपका आशीर्वाद बहुत अच्छा था. आपका संदेश मेरा सहेलियों को बोलती हूँ बहुत अच्छा. आपको श्री मेधा बहुत शक्ति भजना मंडली के लिए हमारी संस्था की ओर से पूरी शुभकामना. सबका आध्यात्मिक उत्थान हो. धन्यवाद. ಕೆಲವನ್ನ ನಾವು ಬದಲಾಯಿಸಲಿಕ್ಕಾಗೋದಿಲ್ಲ. ಆದರೆ ನಮ್ಮಂತ ದೊಡ್ಡವರು ಒಂದು ಸಂಘರ್ಷ ಅಥವಾ ಒಂದು ಘರ್ಷಣೆಯ ಪರಿಸ್ಥಿತಿ ಉಂಟಾಗುತ್ತೆ ಅಂದಾಗ ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಇದು ಸಾಧ್ವಿ ಪೂರ್ಣಾಂಬ ಅವರಿಗೆ ಪ್ರಶ್ನೆ. ಇದಕ್ಕೆ ಸಾಧ್ವಿ ಪೂರ್ಣಾಂಬ ಅವರು ಉತ್ತರ ಕೊಡ್ತಾರೆ. ನೀವು ಇದು ಈ ರೀತಿ ಒಂದು ಘರ್ಷಣೆಗಳು ಯಾಕೆ ಉಂಟಾಗುತ್ತೆ? ಮುಖ್ಯ ಕಾರಣ ನನ್ನ ಎದುರು ಇರ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಇರಬೇಕು. ಅಂದ್ರೆ ನಾನು ಒಂದು 5 ಗುಣಗಳನ್ನ ಆ ವ್ಯಕ್ತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಥವಾ ಇರಬೇಕು ಅನ್ಕೊಳ್ತೀನಿ, ಅದು ಇರಲ್ಲ. ಹಾಗಾಗಿ ನನಗೆ ಎಲ್ಲೋ ಒಂದ್ ಕಡೆ ಘರ್ಷಣೆ ಶುರು ಆಗುತ್ತೆ ಮನಸ್ಸಿನಲ್ಲಿ, ತಲೆಯಲ್ಲಿ. ಇದೇ ರೀತಿ ಘರ್ಷಣೆ ಎದುರಿನ ವ್ಯಕ್ತಿಗೂ ಸಹ ಆಗುತ್ತೆ. ಯಾಕೆ? ನಾನು ಆ ವ್ಯಕ್ತಿಯ ಒಂದು 5 ಗುಣಗಳು ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ವ್ಯಕ್ತಿ ನನ್ನಲ್ಲಿ 8 ಗುಣಗಳನ್ನ ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಈ ರೀತಿ ಆದಾಗ ಈ ಘರ್ಷಣೆಗಳು ಸಾಮಾನ್ಯ, ಇದನ್ನ ತಡೆಯೋದಿಕ್ಕಾಗೋದಿಲ್ಲ. ಆದ್ರೆ ಇದಕ್ಕೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ಸುಲಭವಾದ ಉದಾಹರಣೆ ಏನು? ಒಂದು ಸಿನಿಮಾಗೆ ಹೋಗ್ತೀವಿ, 2-1 ಗಂಟೆ ಕಾಲ ಸಿನಿಮಾಲ್ ಕೂತ್ಕೋತೀವಿ, ನೋಡ್ತೀವಿ, ಚೆನ್ನಾಗಿತ್ತು, ಆನಂದ ಪಡ್ತೀವಿ, ಖುಷಿ ಪಡ್ತೀವಿ, ಎದ್ದು ಬರ್ತೀವಿ.
ಆದ್ರೆ ಆ ಸಿನಿಮಾದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದಿಲ್ಲ ಅಥವಾ ಇನ್ವಾಲ್ವ್ ಆಗೋದಿಲ್ಲ. ಈ ಕಥೆಯಲ್ಲಿ ಹೀಗಾಗ್ಬೇಕಾಗಿತ್ತು, ಹಾಗಾಗ್ಬೇಕಾಗಿತ್ತು, ಇಲ್ಲ, ಯಾರೋ ಮಾಡಿದ್ದಾರೆ ಸಿನಿಮಾ, 2 ಗಂಟೆ ಕಾಲ ನೋಡದೆ ಮರೆತೆ ಬಂದೆ. ಇಲ್ಲೂ ಅಷ್ಟೇನೆ, ಯಾವಾಗ ಘರ್ಷಣೆ ಉಂಟಾಗುತ್ತೆ ಅಂತ ಗೊತ್ತಾದಾಗ ನನ್ನ ಎದುರಿಗಿನ ವ್ಯಕ್ತಿ ನನ್ನ ಅನಿಸಿಕೆಗೆ ಸರಿ ಇಲ್ಲ ಅಥವಾ ನನ್ನ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡಲ್ಲ ಈ ಮನುಷ್ಯ ಅಂದಾಗ ಆ ವ್ಯಕ್ತಿಯ ಚರ್ಯೆಗಳೆಲ್ಲ ನನ್ನ ಕಣ್ಣು ಮುಂದೆ ಒಂದು ಸಿನಿಮಾ ತರ ನೋಡ್ತೀನಿ, ಮರಿತೀನಿ. ಇದನ್ನ ಅಳವಡಿಸ್ಕೊಂಡಾದಾಗ ಘರ್ಷಣೆಗಳು ಬಹಳ ಕಡಿಮೆ ಆಗುತ್ತೆ. ಇದಲ್ಲದೆ ಸಾಧ್ವಿ ಪೂರ್ಣಮ್ಮ ಅವರು ಒಂದು ಶ್ಲೋಕವನ್ನು ಹೇಳ್ತಾರೆ. ಆ ಶ್ಲೋಕದ ತಾತ್ಪರ್ಯ ಏನಪ್ಪಾ ಅಂದ್ರೆ, ಧರ್ಮ ಅಂದ್ರೆ ಏನು, ಧರ್ಮ ಪಾಲನೆ ಅಂದ್ರೆ ಏನು. ದಿನನಿತ್ಯ ಜಪ ಮಾಡಿ ದೇವರನ್ನು ತೊಳೆದು ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಇದಷ್ಟೇ ಧರ್ಮ ಅಲ್ಲ. ಸೂರ್ಯೋದಯದಿಂದ ಸೂರ್ಯಾಸ್ತ ಮತ್ತೆ ಸೂರ್ಯೋದಯದವರೆಗೂ ನಾನು ಮಾಡ್ತಕ್ಕಂಥ ಕರ್ಮಗಳು, ಕರ್ಮ ಅನ್ನೋದು ಕೆಲಸ ಅಂತ ತಿಳಿಬೇಕು. ನಿಸ್ಪುರವಾಗಿ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡೋದ್ರೆ ಅದು ಒಂದು ಧರ್ಮ ಪಾಲನೆ. ಉದಾಹರಣೆ, ಮನೆಯಲ್ಲಿ ಮೊಮ್ಮಕ್ಕಳಿದ್ದಾರೆ, ಒಂದು ಸಣ್ಣ ಗಂಡು ಮಗು, ಉದಾಹರಣೆಗೆ ಹೇಳ್ತಾ ಇರೋದು, ಅದು ಹೆಣ್ಣು ಮಗುನು ಆಗಿರ್ಬೋದು. ಆ ಮಗುವನ್ನ ನಾನು ಬಾಲಕೃಷ್ಣ ಇವನು ಅಂತ ನೋಡಿ ಬಾಲಕೃಷ್ಣನ ಮುದ್ದಾಡೋ ರೀತಿ, ಬಾಲಕೃಷ್ಣ ನಂಗೆ ಸಿಕ್ಕಿದ್ರೆ ಆ ಕೃಷ್ಣನ ಯಾವ ಮಟ್ಟಕ್ಕೆ ನೋಡ್ಕೊಳ್ತಾ ಇದ್ದೆ, ಅದೇ ರೀತಿ ಆ ಮಗುವನ್ನು ನೋಡ್ಕೊಂಡ್ರೆ ಅದು ಧರ್ಮ ಪಾಲನೆ. ತಾಯಿ ಇದ್ದಾಳೆ, ತಾಯಿ ಇದ್ದಾಗ ಆ ತಾಯಿಗೆ ಒಂದು ದೇವತೆಯ ಸ್ಥಾನ ಕೊಡೋದು ತಪ್ಪೇನಿಲ್ಲ. ಆದ್ರೆ ಆ ದೇವತೆಯ ಸ್ಥಾನ ಕೊಟ್ಟು ಅವಳು ಹೇಳ್ಕೊಂಡಂಗೆ ನಡ್ಕೊಂಡು ಅವಳನ್ನ ಸಂತುಷ್ಟವಾಗಿಟ್ಕೊಂಡು ಮಾಡ್ತಾ ಬಂದ್ರೆ ಅದು ಧರ್ಮ ಪಾಲನೆ. ಸೊ ಧರ್ಮ ಪಾಲನೆ ಅಂದ್ರೆ ನಾವು ಮಾಡ್ತಕ್ಕಂತ ಕೆಲಸ ಬಹಳ ನಿಸ್ಪುರವಾಗಿ ಸಹೃದಯದಿಂದ ಇಷ್ಟಪಟ್ಟು ಯಾವ ಅಡೆತಡೆ ಇಲ್ದಿರ, ಇನ್ನೊಬ್ಬರಿಗೆ ತೊಂದರೆ ಆಗ್ದಿರ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋದಾಗ ಅದು ಧರ್ಮ ಪಾಲನೆ ಆಗುತ್ತೆ, ಕೇವಲ ಜಪ ತಪ ಮಾತ್ರ ಅಲ್ಲ. ಕಡೆಯದಾಗಿ ಸಾಧ್ವಿ ಪೂರ್ಣಾಂಬ ಅವರು ಮೇಧಾಶಕ್ತಿ ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗೂ ತಮ್ಮ ಶುಭಗಳನ್ನು ಕೋರಿದ್ದಾರೆ. ಧನ್ಯವಾದ.